ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ತಾನು 100% ರೈತ ವಿರೋಧಿ ಅನ್ನೋದನ್ನ ಈ ಮೊನ್ನಿನ ಘಟನೆ ಡೆಲ್ಲಿಯಲ್ಲಿ ನಡೀತೆ ಅದರಿಂದ ಸಾಬೀತು ಮಾಡಿದೆ. ಮೊದಲು 2020ರಲ್ಲಿ 383 ದಿನಗಳ ಕಾಲ ಏನು ಹೋರಾಟ ಮಾಡೋದು, ಆಗ ಹೋರಾಟವನ್ನು ಹಿಮ್ಮೆಟ್ಟಿಸೋಕ್ಕೆ ಮಾಡಬಾರ್ದಂಥ ಕೆಲಸಗಳೆಲ್ಲ ಮಾಡಿಬಿಟ್ರು. ಹಸಿರು ವಾಯಿಸಿಡಿಸ್ರು, ದಾರಿ ಅಡ್ಡಿಗಟ್ಟಿದ್ರು, ಕಂದಕ ತೋಡಿಸ್ರು, ಸುಳ್ಳು ಆರೋಪಗಳು ಮಾಡಿದ್ರು, ಅಲ್ಲೆಲ್ಲ ಸಾಮಾಜಿಕ ಜಾಲತಾಣದ ಇವೆಲ್ಲ ಸಂಪರ್ಕವನ್ನು ಇದು ಮಾಡಿದ್ರು. ನರಕ ಯಾತನೆ ಮನುಷ್ಯರು ಮಾಡಿದ್ದೆಲ್ಲ ಕೆಲಸ ಎಲ್ಲ ಮಾಡಿದ್ರು. ಆವಾಗ ವಾಪಸ್ ತಗೊಂಡ್ರು. ಆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿಲ್ಲ. ಅದರಿಂದ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ನಿರಂತರವಾಗಿ ಹೋರಾಟ ಮಾಡ್ತಾಯಿದೆ. ಮೊನ್ನೆ ಡೆಲ್ಲಿಗೂ ಕೂಡ ಹೋದ್ರು. ಮಾತು ಉಳಿಸ್ಕೊಂಡ್ರೆ ಡೆಲ್ಲಿಗೆ ಹೋಗೋ ಪ್ರಶ್ನೆ ಇತ್ತಿಲ್ಲ. ಡೆಲ್ಲಿಗೆ ಬರ್ತಾರೆ ಅಂತ ಗೊತ್ತಿದ್ದ ಮೇಲೆ ಮಾತುಕತೆ ಮುಂದಾಗ್ಬೋದಾಯಿತು. ಮಾತುಕತೆಗೆ ಮುಂದಾಗಿ ಸಮಸ್ಯೆ ಏನು ಕ್ಲಿಷ್ಟ ಇದೆ ಅಥವಾ ಇನ್ನೊಂದಷ್ಟು ಅವಕಾಶ ಬೇಕಾ ಅಥವಾ ಒಂದು ಪಾರದರ್ಶಕವಾಗಿ ತನ್ನ ಚರ್ಚೆಯಲ್ಲಿ ಭಾಗವಹಿಸಬೇಕಾಯಿತು. ಮಾಡದೆ ಡೆಲ್ಲಿಗೆ ಹೋಗೋ ರೈತರನ್ನ ತಡೆಯೋಕ್ಕೆ ಅಮಾಯಕರು ನಡೆಸ್ಕೊಂಡು ಅನ್ನದಾತರನ್ನ ಕೆಟ್ಟ ಪರಿಸ್ಥಿತಿ ಆಗಿದೆ. ಈ ರೈತರ ಶಾಪ ನರೇಂದ್ರ ಮೋದಿಯವರು ತಟ್ಟೆ 2024 ಚುನಾವಣೆ. ರೈತರ ವಿರೋಧ ಮಾಡ್ಕೊಂಡಂಥ ಸರ್ಕಾರಗಳು ಉಳಿದಿಲ್ಲ. 1980ರಲ್ಲಿ ಇತಿಹಾಸ ದಾಖಲೆ ಆಗಿದೆ. ಗುಂಡೂರಾವ್ ಸರ್ಕಾರ ರೈತರ ಮೇಲೆ ಗುಂಡಿಕ್ಕಾದ. ಆ ಗುಂಡಿಕ್ಕ ಸರ್ಕಾರನ ಅಧಿಕಾರಿಗಳಿಂದ ಕಿತ್ತೊಗೆದು ರೈತ ಸಮುದಾಯ. ನರೇಂದ್ರ ಮೋದಿಯವರು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದಾಗ 4 ರಾಜ್ಯದಲ್ಲಿ ಅಧಿಕಾರದಿಂದ BJP ಅಧಿಕಾರಕ್ಕೆ ಬರಬಾರ್ದಂಗೆ ನೋಡ್ಕೊಂಡಿದ್ದು ರೈತ ಸಮುದಾಯ. ಈಗ ಮತ್ತೆ 2024ರಲ್ಲಿ ರೈತ ಸಮುದಾಯ ಅಂತಂದರೆ ಬಹುಸಂಖ್ಯೆ ಆದರು. 60%ಗೆ ಹೆಚ್ಚಿರೋರು ಮತದಾರರು ಈ ನರೇಂದ್ರ ಮೋದಿಯವರಿಗೆ ಭಾಳ ತಲೆ ತಿರುಗಿದೆ. ನಾ ಅಧಿಕಾರಕ್ಕೆ ಬರ್ತಿದ್ದು ಭ್ರಮೆ ಏರಿದೆ. ಬರೀ ಇಲ್ಲ ಸಲ ಧರ್ಮವನ್ನು ಎತ್ಕಟ್ಟಿ, ಜಾತಿ ಮೇಲೆ ಎತ್ಕಟ್ಟಿ, ದೇವರನ್ನು ಸ್ವಂತ ಬಳಕೆಗೆ ಬಳಸ್ಕೊಂಡು ರಾಜಕೀಯವಾಗಿ ಚುನಾವಣೆ ಅಧಿಕಾರದ ಗೆಲ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲ ಧರ್ಮಕ್ಕಿಂತ ದೊಡ್ಡ ಧರ್ಮ ದೈತ್ಯ ಧರ್ಮ. ಯಾಕೆಂದರೆ ಎಲ್ಲ ಧರ್ಮದವರು ಅದು ಬೇಸಾಯ ಮಾಡ್ತಾರೆ, ಎಲ್ಲ ಜಾತಿಯವರು ಬೇಸಾಯ ಮಾಡ್ತಾರೆ. ಇದು ಇಡೀ ವೈವಿಧ್ಯವಾದಂಥ ಇಂಡಿಯಾದಲ್ಲಿ ಎಲ್ಲ ಧರ್ಮ ಮತ್ತು ಜಾತಿಗಳು ಕೂಡಿ ವ್ಯವಸಾಯ ಮಾಡುವಂಥ ಕ್ಷೇತ್ರ ರೈತರು. ಆ ಕೃಷಿ ಕ್ಷೇತ್ರಕ್ಕೆ ಕೃಷಿಕರು ನಿಮ್ಮ ಬುದ್ಧಿ ಕಲಿಸ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.